ದಸರಾ ನಡೆಯುತ್ತಲ್ಲ ನಿಮ್ಮ ಜೆಸಿ ಹೌದೌದೌದು. ಸೊ ಅದಕ್ಕೂ ಇವ್ರಿಗೂ ಏನ್ ಸಂಬಂಧ ಇದೆ? ಅದು ಅಲ್ಲಿ ಏನಂದ್ರೆ ಅಲ್ಲಿ ಮತ್ತು ದಸರಾ ನಡೆಯೋದು ಮೈಸೂರಿನಲ್ಲೇ ದಸರಾ ನಡೀತಾ ಇತ್ತಲ್ವಾ, ಸೊ ಇಲ್ಲೂ ನಡೆಸೋಣ ಅಂದ್ಬಿಟ್ಟು ಆಮೇಲೆ ದಸರಾ ಎಂಬ ಹೆಸರು ಕೇಳಿದೊಡನೆಯೇ ಪ್ರತಿಯೊಬ್ಬ ಭಾರತೀಯನಿಗೂ ಮೊದಲಿಗೆ ನೆನಪಿಗೆ ಬರುವ ದೃಶ್ಯ ಮೈಸೂರು. ಅಂಬಾರಿ ಕವಾಯತುಗಳ ಸುಂದರ ದೃಶ್ಯಗಳು ನಮ್ಮ ಕಣ್ಣ ಮುಂದೆ ಬರುತ್ತವೆ. ಶರನ್ನವರಾತ್ರಿಯ ಉತ್ಸವಗಳು ದೇಶದಾದ್ಯಂತ ನಡೆದರೂ ಕೆಲವೊಂದು ದಸರಾ ಉತ್ಸವಗಳು ಐತಿಹಾಸಿಕ ಹಿನ್ನೆಲೆ ಒಳಗೊಂಡಿರುತ್ತದೆ. ನೂರು ವರ್ಷಗಳಿಗೂ ಹೆಚ್ಚು ಕಾಲದಿಂದ ರಾಜಧಾನಿ ಬೆಂಗಳೂರಿನಲ್ಲಿ ನಡೆಯುವ ದಸರಾ ಉತ್ಸವ ಇಂತಹ ಐತಿಹಾಸಿಕ ಹಿನ್ನೆಲೆ ಒಳಗೊಂಡಿರುವ ಉತ್ಸವಗಳಲ್ಲಿ ಒಂದು. ಶತಮಾನದ ಬೆಳವಣಿಗೆ, ಕಾಲಾಂತರದ ಇತಿಹಾಸ ಹಾಗೂ ತತ್ಕಾಲದ ಅಭಿವೃದ್ಧಿಗಳಿಗೆ ಒಳಗಾಗಿ ಬೆಂಗಳೂರು ದಸರಾ ಉತ್ಸವ ಮೈಸೂರಿನ ದಸರಾದೊಂದಿಗೆ ಹಾಗೂ ಮೊದಲ ಮಹಾಯುದ್ಧದ ಮೈಸೂರು ಲ್ಯಾನ್ಸರ್ ಸೇನೆಯ ವಿಜಯೋತ್ಸವದೊಟ್ಟಿಗೆ ಒಂದು ಸುಂದರವಾದ ನಂಟು ಹೊಂದಿದೆ. ಮೈಸೂರು ಸೇನೆಯು 1892ರಲ್ಲಿ 2 ವಿಭಾಗದಲ್ಲಿ ವಿಭಜನೆಗೊಂಡು ಇಂಪೀರಿಯಲ್ ಸರ್ವೀಸಸ್ನ ಸೇವೆಗಾಗಿ ಮೈಸೂರು ಲ್ಯಾನ್ಸರ್ ಸೇನೆ ಬೆಂಗಳೂರಿನ ಅರಮನೆಯ ಸುತ್ತಮುತ್ತ ಹಾಗೂ ಇಂದಿನ ಮುನಿರೆಡ್ಡಿ ಪಾಳ್ಯದಲ್ಲಿರುವ ಪ್ಯಾರಾಚೂಟ್ ರೆಜಿಮೆಂಟಿನ ತರಬೇತಿ ಕೇಂದ್ರದ ಜಾಗದಲ್ಲಿ ದಂಡನ್ನು ಸ್ಥಾಪಿಸಿತು. ಆಯ್ದ ಸಮರ್ಥ ಸೈನಿಕರು ಈ ರೆಜಿಮೆಂಟಿನ ಭಾಗವಾಗಿದ್ದುಕೊಂಡು ಬ್ರಿಟಿಷರ ಸೇವೆಗೆ ನಿಯೋಜಿತವಾಗಿತ್ತು. ಸ್ವದೇಶದಲ್ಲಿ ಮಾತ್ರ ಯುದ್ಧ ಮಾಡಿದ್ದ ಸೈನಿಕರಿಗೆ 1914ರ ಮೊದಲ ವಿಶ್ವಯುದ್ಧದ ಸಮಯದಲ್ಲಿ ವಿದೇಶದಲ್ಲಿ ಯುದ್ಧ ಮಾಡುವ ಸನ್ನಿವೇಶ ಎದುರಾಗಿತ್ತು. ಮೊದಲನೆಯ ಮಹಾಯುದ್ಧದಲ್ಲಿ ಮೈಸೂರು ಲ್ಯಾನ್ಸರ್ಸ್ ಅವರೇನಿದ್ರು ಇಲ್ಲಿ ಬಂದು ಅವರ ಆಯುಧಗಳನ್ನೆಲ್ಲ ಇಟ್ಟು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ಹರಕೆ ಕಟ್ಕೊಂಡು ಹೋಗ್ತಾಯಿದ್ರು ಅಂತ ಪ್ರತೀತಿ. 1914ರಲ್ಲಿ ಅವರು ಮೊದಲು ಬಂದು ಇಲ್ಲಿ ಬೇಡ್ಕೊಂಡ್ರಂತೆ, ನಾವೆಲ್ಲ ಬೇರೆ ದೇಶಕ್ಕೆ ಯುದ್ಧಕ್ಕೆ ಹೋಗ್ತಾ ಇದ್ದೀರಿ, ನಮ್ಮ ಮೈಸೂರು ರಾಜರ ಪರವಾಗಿ ಹೋಗಿ ಯುದ್ಧ ಮಾಡಿ ಬರ್ತಾ ಇದ್ದೀವಿ, ನಾವೆಲ್ಲ ಯುದ್ಧವನ್ನು ಗೆದ್ದು ಬಂದರೆ ಅದ್ಭುತವಾಗಿ ನವರಾತ್ರಿ ಅಂದರೆ ದಸರಾ ಆಚರಣೆಯನ್ನು ಇಲ್ಲಿ ಮಾಡ್ತೀವಿ. ಯುದ್ಧದಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಎದುರು ತಮ್ಮ ಈಟಿಗಳ ಕುದುರೆಗಳ ಸಹಾಯದಿಂದ ಯುದ್ಧ ಮಾಡಿ ವಿಜಯ ಸಾಧಿಸುವುದಕ್ಕೂ ಮುನ್ನ ಸೈನಿಕರು ತಮ್ಮ ಪ್ರಾಂತ್ಯದಲ್ಲಿದ್ದ ಗುಂಡು ಕಲ್ಲಿನಿಂದಲೇ ತನ್ನ ಸ್ಥಳಕ್ಕೆ ಅನ್ವರ್ಥವಾಗಿರುವ ಗುಂಡು ಮುನೇಶ್ವರ ದೇವಸ್ಥಾನ, ಮಹೇಶ್ವರಮ್ಮ ದೇವಸ್ಥಾನ ಹಾಗೂ ಇಂದು ಸೇನಾ ಕ್ಯಾಂಪಸ್ನಲ್ಲಿರುವ ಆಂಜನೇಯ ದೇವಸ್ಥಾನದಲ್ಲಿ ಹರಕೆ ಹೊತ್ತುಕೊಂಡು ಅಡ್ಡಪಲ್ಲಕ್ಕಿ ಉತ್ಸವ ನಡೆಸಿ ಯುದ್ಧವನ್ನು ಗೆದ್ದು ಬಂದರೆ ವಿಜೃಂಭಣೆಯ ಆಚರಣೆ ಮಾಡುವುದಾಗಿ ಪ್ರಾರ್ಥಿಸಿಕೊಂಡು ಪ್ರದಕ್ಷಿಣೆ ಮಾಡಿ ಯುದ್ಧಕ್ಕೆ ತೆರಳಿದರು. ಹೌದು, ಅವಾಗೆಲ್ಲ ಸ್ಥಳೀಯರು ಬಂದು ಇಲ್ಲಿರ್ತಕ್ಕಂಥ ಸೈನ್ಯಾಧಿಕಾರಿಗಳು ಇದ್ರಲ್ಲ, ಇನ್ಫೆಂಟ್ರಿಯಲ್ಲಿದ್ದವರು ಅದೆಲ್ಲ ಮೊದಲು ಬಂದು ಹರಕೆ ಮಾಡಿಕೊಂಡು ಇಲ್ಲಿ ಆಯುಧಗಳೆಲ್ಲ ಇಟ್ಟು ತೊಗೊಂಡು ಹೋಗ್ತಾಯಿದ್ರು. ಯುದ್ಧದಲ್ಲಿ ಜಯಿಸಿ ಬಂದವರೆಲ್ಲರೂ ಇಲ್ಲಿ ಸ್ವಾಮಿ ಹರಕೆ ತೀರಿಸಿದ್ದಾರೆ. ಕಾಲಾಂತರದಲ್ಲಿ ವೀರೋಚಿತವಾಗಿ ಯುದ್ಧ ಮಾಡಿ ಬ್ರಿಟಿಷರಿಗೆ ವಿಜಯವನ್ನು ಸಾಧಿಸಿಕೊಟ್ಟು ಭಾರತ ಭೂಮಿಯ ಸೈನಿಕರ ಶಕ್ತಿಯನ್ನು ನೆನಪಿಸಿಕೊಟ್ಟದ್ದು ಇತಿಹಾಸ. ಸಮರ್ಥ ಸೈನಿಕರು, ಎತ್ತರದ ಮೈಕಟ್ಟು, ಬಡತನವೋ ಸಿರಿತನವೋ ರಾಜನಿಷ್ಠೆಯನ್ನು ತೋರಲು, ರಾಷ್ಟ್ರವನ್ನು ಕಾಯಲು ಹಾಲು ಬೆಣ್ಣೆಯನ್ನು ತಿಂದು ಗರಡಿಯ ಮಣ್ಣಿನಲ್ಲಿ ಮಿಂದು ಕುದುರೆಗಳ ಸವಾರಿ ಮಾಡಿ ಈಟಿ ಭರ್ಜಿ ಖಡ್ಗಗಳ ವರಸೆಯಲ್ಲಿ ನಿಸ್ಸೀಮರಾದವರು. ಹಾಗೆ ಸುಮ್ಮನೆ ಸೆಲೆಕ್ಷನ್ ಆಗ್ತಾ ಇದೆ. ಅವ್ರಿಗೆ ತುಂಬಾನೇ ಪ್ರತಿಯೊಂದೂ ಗೊತ್ತಿರ್ಬೇಕು. ಹಾರ್ಸ್ ರೈಡಿಂಗ್, ಯುದ್ಧ ಮಾಡೋದು, ಪ್ರತಿಯೊಂದೂ ಒಂದು ಅಳತೆ ಇತ್ತು. ಆ ಅಳತೆಗೆ ಇವರು ಬಂದ್ರೆ ಅವ್ರಿಗೆ ಸೆಲೆಕ್ಷನ್ ಆಗ್ತಾ ಇತ್ತು. ಈ ರೀತಿ ಇದ್ದಾಗ ಅವ್ರ ತಂದೆಯವರು ಇವ್ರಿಗೆ ಬೆಳಗ್ಗೆ ಹೊತ್ತು ಹಾರ್ಸ್ ರೈಡಿಂಗ್ ಅಂತ ತುಂಬಾ ಇಷ್ಟ ಇತ್ತು ಅವ್ರಿಗೆ. ಅಂದ್ರೆ ಹೇಗೆ ತಯಾರಿ ಅಂದ್ರೆ ಒಂದು ಇಷ್ಟು ದಪ್ಪ ಮುದ್ದೆ, ಏನು ರಾಗಿ ಮುದ್ದೆ ಅಲ್ಲ, ಬೆಣ್ಣೆ ಮುದ್ದೆ ಇಷ್ಟು ದಪ್ಪ ತಿನ್ಸ್ಬಿಟ್ಟು ಕುದುರೆ ಸವಾರಿ ಮಾಡ್ಸೋದಂತೆ ಬೆಳಗ್ಗೆ ಹೊತ್ತು. ಅಂದ್ರೆ ನಾವು ಇವತ್ತಿನ ದಿವಸ ಮುದ್ದೆ ಹಾಕಿದ್ರೆ ಏನಾಗ್ತದೆ,
ಆ ರೀತಿ ಕಸರತ್ತು ಮಾಡಿ ಅವ್ರಿಗೆ ಆ ಮಟ್ಟಕ್ಕೆ ತಂದಿದ್ರು. ಮತ್ತೆ ಗರಡಿ ಮನೆಯಲ್ಲೂ ಅಷ್ಟೇ, ಬೆಳಗ್ಗೆ ಹಾರ್ಸ್ ರೈಡಿಂಗ್ ಆದ್ಮೇಲೆ ಗರಡಿ ಮನೆಯಲ್ಲಿ ಬಂದು ವ್ಯಾಯಾಮ ಮಾಡ್ಬೇಕಾಗಿತ್ತು. ಬರೀ 1 ಅವರ್ 2 ಅವರ್ ಅಲ್ಲ, 5 ಗಂಟೆಗೆ ಶುರು ಮಾಡಿದ್ರೆ 6, 7, 8 ಗಂಟೆವರೆಗೂ ಬರೀ 3 ಅವರ್ಸ್ 4 ಅವರ್ಸ್ ಪರ್ ಡೇ ಎಕ್ಸರ್ಸೈಸ್, ಒಂದು ವ್ಯಾಯಾಮ ಮಾಡ್ತಾರೆ. ಇಂತಹ ಸೈನಿಕರ ಭವಿಷ್ಯ ಮುಂದೆ ವಿಶ್ವದ ಇತಿಹಾಸದ ಚರಿತ್ರೆಯಲ್ಲಿ ವಜ್ರ ಲೇಖನಿಯಿಂದ ದಾಖಲಾಗುವುದಿತ್ತು. 1918ರಲ್ಲಿ ಇದೇ ಸೇನೆ ವಿಶ್ವವನ್ನೇ ಗೆದ್ದು ವಿಶ್ವ ವಿಜೇತರಾಗಿ ಮರಳಿ ಬೆಂಗಳೂರಿಗೆ ಆಗಮಿಸಿ ಹೊತ್ತ ಹರಕೆಯಂತೆ ದೇವರ ಆರಾಧನೆಯನ್ನು ವಿಜಯೋತ್ಸವವಾಗಿ ದಸರಾ ಹಬ್ಬದ ಕಾಲದಲ್ಲಿ ನೆರವೇರಿಸಿ ಅದೇ ಉತ್ಸವಗಳು ನಂತರದಲ್ಲಿ ಬೆಂಗಳೂರು ದಸರಾ ಎಂಬ ಹೆಸರು ಪಡೆದುಕೊಂಡದ್ದು ವಿಶೇಷ. ಎತ್ತಣ ಬೆಂಗಳೂರಿನ ಮಹಾಸೇನೆ, ಎತ್ತಣ ಮಹಾಯುದ್ಧ. ಮೈಸೂರು ಲ್ಯಾನ್ಸರ್ಸ್ ಎಂಬ ಸೇನೆ ಯುದ್ಧವನ್ನು ಗೆದ್ದು ವಿಜಯೋತ್ಸವವನ್ನು ದಸರಾ ಕಾಲದಲ್ಲಿ ದಸರಾ ಆಚರಣೆಯೊಂದಿಗೆ ಮಾಡಿ ಕಾಲಾಂತರದಲ್ಲಿ ಬೆಂಗಳೂರು ದಸರಾ ಜನತಾ ದಸರಾ ಎಂಬ ರೂಪ ಪಡೆದುಕೊಂಡಿತು. ಯುದ್ಧವನ್ನು ಗೆದ್ದು ಬಂದ ಸೈನಿಕರ ಸಂತೋಷ ಹೀಗೆ ಬಹಿರಂಗಗೊಂಡಿದ್ದು ಜಾತಿ ಧರ್ಮಗಳ ಎಲ್ಲೆಯನ್ನು ಮೀರಿ ಸರ್ವಧರ್ಮೀಯರೂ ಆಗಮಿಸಿ ಆಚರಿಸುವ ಉತ್ಸವವಾಯಿತು. ಸೇನಾ ವಿಜಯೋತ್ಸವ ಸೇನೆಗೆ ಮಾತ್ರ ಸೀಮಿತಗೊಳ್ಳದೆ ಸಾಂಸ್ಕೃತಿಕ ಉತ್ಸವವಾಗಿ ಇಡೀ ಬೆಂಗಳೂರಿನ ಜನತೆಯನ್ನು ಒಗ್ಗೂಡಿಸಿ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಉತ್ಸವವಾಯಿತು. 1918ರಿಂದ ಇಂದಿನವರೆಗೂ ಅನೇಕ ಬದಲಾವಣೆಗಳಿಗೆ ಒಳಗಾಗಿ 3 ದೇವಾಲಯಗಳಿಗೆ ಸೀಮಿತವಾಗಿದ್ದ ಈ ಆಚರಣೆ ಒಂದರ ಹಿಂದೊಂದು ದೇವಾಲಯಗಳ ಸಮುದಾಯಗಳ ಭಾಗವಹಿಸುವಿಕೆಯಿಂದ ಅತಿ ದೊಡ್ಡ ಜನತಾ ಆಚರಣೆಯಾಗಿ ರೂಪುಗೊಂಡಿತು. ಭಾರತ ಸರ್ಕಾರದೊಂದಿಗೆ ಮೈಸೂರು ಸಂಸ್ಥಾನ ವಿಲೀನಗೊಂಡಾಗ ಈ ಭಾಗದ ಕೆಲವೊಂದು ಜಾಗ ಸೇನೆಗೆ ವರ್ಗಾವಣೆಯಾದರೂ ಆಚರಣೆಗಳು ನಿಲ್ಲಲಿಲ್ಲ. 1970ರಲ್ಲಿ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ರವರು ಈ ದಸರಾ ಆಚರಣೆಯನ್ನು ಕಂಡು ಪ್ರಶಂಸಿಸಿ ವಿಶೇಷವಾದ ಪ್ರೋತ್ಸಾಹವನ್ನು ನೀಡಿದ್ದರು. ಶ್ರೀಮನ್ ಮಹಾರಾಜರ ಈ ಕೊಡುಗೆಯನ್ನು ಜನರು ಆಶೀರ್ವಾದವೆಂದು ಭಾವಿಸಿ ಇಂದಿಗೂ ದಸರಾ ಉತ್ಸವದಲ್ಲಿ ಅವರ ಮೂರ್ತಿಯನ್ನಿಟ್ಟು ಒಂದು ಪಲ್ಲಕ್ಕಿಯನ್ನು ಅರ್ಪಿಸುತ್ತಾರೆ. 1970ರಲ್ಲಿ ಮೈಸೂರಿನ ಮಹಾರಾಜರಾದಂತಹ ಜಯಚಾಮರಾಜೇಂದ್ರ ಒಡೆಯರ್ ಈ ಒಂದು ಬೆಂಗಳೂರಿನ ದಸರಾಕ್ಕೂ ಭೇಟಿ ನೀಡಿ ಇಲ್ಲಿ ನಡೆಯುವಂತಹ ಒಂದು ವಿಜೃಂಭಣೆಯ ಜಾತ್ರೆ ನೋಡಿ ಅವರು ಕೂಡ ಅನುದಾನಗಳನ್ನ ಕೊಟ್ಟರು ಅಂತ ನಮಗೆ ತಿಳಿದು ಬರುತ್ತೆ. ಹಾಗಾಗಿ ಅದರ ಪ್ರತೀಕವಾಗಿ ಇಂದೂ ಸಹ ಅದೇ ಒಂದು ವರದಾನ ಅಂತ ತಿಳ್ಕೊಂಡಂಥ ಅಲ್ಲಿನ ಜನತೆ ಅವ್ರು ಮಾಡ್ತಿದ್ದಂತಹ ಜನತಾ ದಸರಾಗೆ ಒಂದು ರಾಜರ ಕಳೆ ಬಂತು ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಜಯಚಾಮರಾಜೇಂದ್ರ ಒಡೆಯರ್ ಅವರ ಪಲ್ಲಕ್ಕಿನ ಒಂದು ಮಾಡಿಸ್ತಾರೆ. ಈ ಪಲ್ಲಕ್ಕಿ ಮೊದಲನೇದಾಗಿ ಆ ಏನು ಒಂದು ಉತ್ಸವ ನಡೆಯುತ್ತೋ ಅದರಲ್ಲಿ ಆ ಮೆರವಣಿಗೆಯಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರ ಪಲ್ಲಕ್ಕಿಯೇ ಮೊದಲನೇ ಪಲ್ಲಕ್ಕಿ ಆಗಿರುತ್ತೆ. ಇದು ಅವರ ಕೊಟ್ಟಂಥ ಅನುದಾನಕ್ಕೆ ಮತ್ತು ಜನರ ಪ್ರೀತಿ ವಿಶ್ವಾಸ, ರಾಜರ ಮೇಲಿದ್ದಂತಹ ಪ್ರೀತಿ ವಿಶ್ವಾಸ ಗೌರವಕ್ಕೆ ಪ್ರತೀಕವಾಗಿದೆ. 1980ರಲ್ಲಿ ಉತ್ಸವಕ್ಕೆ ಮತ್ತಷ್ಟು ಆಯೋಜಿತ ರೂಪವನ್ನು ನೀಡುವುದರ ಸಲುವಾಗಿ ಜೆಸಿ ನಗರ ದಸರಾ ಉತ್ಸವ ಸಮಿತಿಯ ರೂಪದಲ್ಲಿ ಜನತೆ ಕಾರ್ಯೋನ್ಮುಖವಾಯಿತು. ಭಾಳ ಅದ್ಧೂರಿಯಾಗಿ ನಾವು ದಸರಾವನ್ನು ಆಚರಣೆ ಮಾಡ್ತೀರಿ. ಇದು ಡಾಕ್ಟರ್ ಜೀವರಾಜ್ ಆಳ್ವ ಅವರು ಶಾಸಕರಾದಾಗ ನಾವೆಲ್ಲರೂ ಸೇರಿ ಒಂದು ಗ್ರೌಂಡಲ್ಲಿ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡೋಣ ಅಂತ ಹೇಳಿ ಅವತ್ತು ಅವರು ಶಾಸಕರಿದ್ದಾಗ ಅವರ ಒಂದು ಅಧ್ಯಕ್ಷತೆಯಲ್ಲಿ ದಸರಾ ಅಲ್ಲಿಂದ ಪ್ರಾರಂಭ ಆಯಿತು. ಡಾಕ್ಟರ್ ಜೀವರಾಜ್ ಆಳ್ವ ಬಂದ ನಂತರ ನಾವು ಆ ಜಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ 11 ದಿವಸ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮ ಮುಖೇನ ನಾವು ಕೊನೆ ದಿವಸ ಅಲ್ಲೇ ನಾವು ದಸರಾವನ್ನು ಭಾಳ ಅದ್ಧೂರಿಯಾಗಿ ಆಚರಣೆ. ಮಾಜಿ ಸಚಿವ ಜೀವರಾಜ ಆಳ್ವಾರವರು ಈ ಉತ್ಸವದ ಆಚರಣೆಯನ್ನು ಸುತ್ತಮುತ್ತಲಿನ ಎಲ್ಲ ದೇವಾಲಯಗಳು, ಸಂಘ ಸಂಸ್ಥೆಗಳು, ಸಮುದಾಯಗಳು ಭಾಗವಹಿಸುವಂತೆ ಅವಕಾಶ ನೀಡಿ ವಸಂತನಗರ, ಮಠದಹಳ್ಳಿ, ಮುನಿರೆಡ್ಡಿಪಾಳ್ಯ, ಸುಲ್ತಾನಪಾಳ್ಯ, ಹೆಬ್ಬಾಳ, ಕಾವಲ್ ಭೈರಸಂದ್ರ, ಮೋತಿನಗರ, ಗುಟ್ಟಹಳ್ಳಿ, ಆರ್ಟಿ ನಗರ, ದಿನ್ನೂರು, ಗಂಗಾನಗರ ಮೊದಲಾದ ಪ್ರದೇಶದ ಎಲ್ಲ ಜನರು ಭಾಗವಹಿಸುವಂತೆ ಮಾಡಿದ್ದು ಶ್ಲಾಘನೀಯ. ಹಾಗಾಗಿಯೇ
3 ಅಡ್ಡ ಪಲ್ಲಕ್ಕಿಗಳ ಉತ್ಸವ, ಶತಮಾನದ ನಂತರ 120 ಪಲ್ಲಕ್ಕಿಗಳ ದೊಡ್ಡ ಜಾತ್ರಾ ಮಹೋತ್ಸವವಾಗಿ ನಡೆಯುವುದನ್ನು ಕಾಣುತ್ತೇವೆ. ಬೆಂಗಳೂರು ದಸರಾ ಯಾಕೆ ವಿಭಿನ್ನ ಆಗುತ್ತೆ ಅಂದರೆ, ಏನಿದು ಮುಂದ್ರಡ್ಡಿಪಾಳ್ಯದಲ್ಲಿರುವಂತಹ ಒಂದು ಪ್ಯಾರಾಚೂಟ್ ರೆಜಿಮೆಂಟ್ ಇದೆ, ಈ ಸುತ್ತಮುತ್ತ ಜಾಗದಲ್ಲಿ ವಿಜಯದಶಮಿ ದಿನ ರಾತ್ರಿ ಅಂದರೆ ಒಂದು 9 ಗಂಟೆಯಿಂದ ಈ ಎಲ್ಲ ದೇವತೆಗಳ ಪಲ್ಲಕ್ಕಿಗಳು ಇಲ್ಲಿ ಸೇರುತ್ತೆ. ಅತ್ಯದ್ಭುತ ವಿದ್ಯುತ್ ಅಲಂಕಾರ, ಹೂವಿನ ಅಲಂಕಾರದಿಂದ ಸಿಂಗರಿಸಿಕೊಂಡು ಈ ಎಲ್ಲ ಪಲ್ಲಕ್ಕಿಗಳು ಬಂದು ಆ ಒಂದು ಮೈದಾನದ ಸುತ್ತಮುತ್ತ ಸೇರಿದಾಗ ಅಲ್ಲಿ ನಿಜವಾಗ್ಲೂ ಸ್ವರ್ಗನೇ ಇಳಿದು ಬಂದಿದೆ ಅಂತ ಹೇಳ್ಬೋದು. ಈ ವಿದ್ಯುತ್ ಬೆಳಕಿನ ಒಂದು ಅಲಂಕಾರಗಳಿರುತ್ತೆ, ಅದು ತುಂಬ ವಿಭಿನ್ನವಾಗಿರುತ್ತೆ. ಎಲ್ಲ ಪಲ್ಲಕ್ಕಿಗಳು ಈ ರೀತಿ ಅಲಂಕಾರ ಮಾಡಿಕೊಂಡು ಆ ಮೆರವಣಿಗೆಗೆ ಸೇರ್ತಾರೆ. ಸೊ ಈ ಮೆರವಣಿಗೆ ಏನು ಅಂದರೆ, ಆ ಮುಂದ್ರಡ್ಡಿಪಾಳ್ಯ ಏನಿದೆ ಆ ಒಂದು ಮುಖ್ಯ ರಸ್ತೆಯಿಂದ ಶುರುವಾಗಿ ಒಂದು ಮೈದಾನಕ್ಕೆ ತಿರ್ಗಾ ಒಂದು ಸುತ್ತು ಬಂದು ನಂತರ ತಮ್ಮ ದೇವಾಲಯಗಳಿಗೆ ಎಲ್ಲ ಪಲ್ಲಕ್ಕಿಗಳು ಸೇರುತ್ತೆ. ಅಂದರೆ ಸಣ್ಣ ಸಣ್ಣ ದೇವಾಲಯಗಳಿಂದ ಕೂಡ ಅವರ ಒಂದು ಯಥಾಶಕ್ತಿ ಮೇಲೆ ಅಲಂಕಾರಗಳನ್ನ ಮಾಡಿಕೊಂಡು ದೇವ್ರನ್ನ ತರ್ತಾರೆ. ಇಲ್ಲಿ ವಿಶೇಷತೆ ಏನು ಅಂದರೆ, ಒಂದೇ ದಿನ ನಡೆಯೋದ ಇದು ಬೆಂಗಳೂರು ದಸರಾ ಅಂದರೆ ಇಲ್ಲ, ಇದು ಕೂಡ 10 ದಿನ ನಡೆಯುವಂತಹ ಒಂದು ಕಾರ್ಯಕ್ರಮ. ಏನು ಒಂದು ಮಿಲಿಟ್ರಿ ಮೈದಾನ ಇದೆ ಈ ಮುಂದ್ರಡ್ಡಿಪಾಳ್ಯದಲ್ಲಿ, ಈ ಮೈದಾನದಲ್ಲಿ ತಾಯಿ ಚಾಮುಂಡೇಶ್ವರಿನ ಪ್ರತಿಷ್ಠಾಪನೆ ಮಾಡಿ ಒಂದು ವೇದಿಕೆ ಮಾಡಿ 9 ದಿನಗಳು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾರೆ. ಪ್ರತಿಯೊಂದು ದೇವತೆಗಳು ಅವರವ್ರ ರಸ್ತೆಯಲ್ಲಿರುವಂತಹ ದೇವತೆಗಳನ್ನ ಅವರು 9 ದಿನ ಸಹ ಅರವಂಟಿಕೆಯನ್ನು ಮಾಡಿ ಆ ರಸ್ತೆಯಲ್ಲಿ ಕೂರಿಸಿ ಅವ್ರದ್ದೇ ಒಂದು ಸಂಘಟನೆಗಳು ಮಾಡಿ 9 ದಿನವೂ ವಿಶೇಷ ಪೂಜೆಗಳು ಮಾಡ್ತಾರೆ. ನಂತರ 10ನೆಯ ದಿನ ಏನು ಈ ಒಂದು ಯಾತ್ರೆಯ ಮೆರವಣಿಗೆ ಇರುತ್ತೆ, ವಿಜಯದಶಮಿಯ ಮೆರವಣಿಗೆಗೆ ಎಲ್ಲ ಪಲ್ಲಕ್ಕಿಗಳು ಸೇರುತ್ತೆ. ಇದ್ರ ವಿಶೇಷ ಏನು ಅಂದರೆ, ಇದಕ್ಕೆ ಬಹುಮಾನಗಳು ಸಹ ಕೊಡ್ತಾರೆ. ವಿಶೇಷವಾಗಿರುವಂಥ 3 ಅಥವಾ 4 ಪಲ್ಲಕ್ಕಿಗಳಿಗೆ ಒಂದು ಬಹುಮಾನ ಕೊಡ್ತಾರೆ ಮತ್ತು ಇದರಿಂದ ಛಾಯಾಚಿತ್ರ ತೆಗೆದಂಥವ್ರಿಗೂ ಕೂಡ ಬಹುಮಾನ ಕೊಡುವಂಥ ಪ್ರತೀತಿ ಇಲ್ಲಿ ನಡ್ಕೊಂಡ್ಬಂದಿದೆ. ಇದಲ್ದಿರ ಹೆಣ್ಮಕ್ಳಿಗೆ ಒಂದು ರಂಗೋಲಿ ಕಾರ್ಯಕ್ರಮ ಇರ್ಬೋದು, ಈ ರೀತಿಯಾದ ವಿಭಿನ್ನವಾದ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತೆ. 10 ದಿನವೂ ಇದು ಒಂದು ತಳಿರು ತೋರಣಗಳಿಂದ ಸಿಂಗಾರಗೊಂಡು ಅತ್ಯದ್ಭುತವಾಗಿ ಒಂದು ಬೆಂಗಳೂರು ದಸರಾ ಎನ್ನುವಂತಹ ಒಂದು ಚಿಕ್ಕದಾಗಿ ಶುರುವಾದಂತಹ ಒಂದು ದಸರಾ ಇವತ್ತು 10-15 ಒಂದು ನಗರಗಳಿಂದ ಎಲ್ಲ ಪಲ್ಲಕ್ಕಿಗಳು ಸೇರಿ 120 ಪಲ್ಲಕ್ಕಿಗಳಾಗಿ ಅತ್ಯದ್ಭುತವಾಗಿ ನಡ್ಕೊಂಡ್ಬಂದಿದೆ. ಹಾಗಾಗಿ ಬೆಂಗಳೂರಿನ ದಸರಾ ಉತ್ಸವವನ್ನು ಜನತಾ ದಸರಾ ಎಂದು ಕರೆಯುವುದು ವಿಶೇಷವೆನ್ನಬಹುದು. ದಸರಾ ಉತ್ಸವ ಇಂದಿನ ಕಾಲದ ಆಚರಣೆಯಾದರೆ, ಇದಕ್ಕೂ ಮುನ್ನ ನಮ್ಮ ನೆಲದ ಸೈನಿಕರು ರಣರಂಗದಲ್ಲಿ ತೋರಿದ ವೀರ ಸಾಹಸವನ್ನು ತಿಳಿಯುವುದು ಅವಶ್ಯ. ಆ ಯುದ್ಧ ಭೂಮಿಯಲ್ಲಿ ಶತ್ರುಗಳ ಗುಂಡನ್ನು ಎದುರಿಸಿದ ಬಗೆ ಹೇಗೆ? ಶತ್ರು ಪಡೆಯ ಗುಂಡಿಗೆ ಧೈರ್ಯದಿಂದ ಎದೆ ಕೊಟ್ಟು ವಿಜಯ ಸಾಧಿಸಿದ ವೈಭವ.